ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಮತ್ತೊಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದರಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮುಖ್ಯುಳಿದ ವೃಂದದಲ್ಲಿ ಖಾಲಿ ಇರುವ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್, KSRP ಮತ್ತು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 1455 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ವಿಡಿಯೋನಲ್ಲಿ ತಮಗೆ ಇಲ್ಲಿ ಹುದ್ದೆಗಳ ವಿವರ, ವೇತನ ಶ್ರೇಣಿ, ಹುದ್ದೆಗಳ ಸಂಖ್ಯೆ, ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ ಸಡಿಲಿಕೆ ಎಷ್ಟಿದೆ, ಅರ್ಜಿ ಸಲ್ಲಿಸುವುದು ಹೇಗೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಏನಿದೆ ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸಲು ಶುಲ್ಕ ಎಷ್ಟು ಪಾವತಿ ಮಾಡಬೇಕು ಮತ್ತು ಲಿಖಿತ ಪರೀಕ್ಷೆ ವಿಧಾನ ಹೇಗಿರಲಿದೆ, ಅದೇ ರೀತಿ ಲಿಖಿತ ಪರೀಕ್ಷೆಯ ವೇಳಾಪಟ್ಟಿ ಮತ್ತು ನಿಮಗೆ ಇಲ್ಲಿ ಕೆಳಗಡೆ ನೋಡೋದಾದರೆ ಅರ್ಜಿ ಸಲ್ಲಿಸಲು ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನೇನು ಇರಬೇಕು, ಆ ಒಂದು ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟ್ಗೆ ನೀವು ಎಷ್ಟೆಷ್ಟು ಪರೀಕ್ಷೆಗಳನ್ನು ಇಲ್ಲಿ ಬರೆಯಬೇಕಾಗುತ್ತದೆ, ಅದೆಲ್ಲ ಈ ಮಾಹಿತಿ ತಮಗೆ ವಿಡಿಯೋನಲ್ಲಿ ಸಿಗಲಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜಾತಿ ಮೀಸಲಾತಿ ಸಂಬಂಧಿಸಿದಂತೆ ಕೂಡ ಈ ವಿಡಿಯೋನಲ್ಲಿ ಮಾಹಿತಿ ಚರ್ಚೆ ಮಾಡೋಣ. ಅದೇ ರೀತಿ ಇಲ್ಲಿ ನೋಡೋದಾದ್ರೆ ನೋಡಿ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಮತ್ತು ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಾಗಿದ್ದಲ್ಲಿ ಅವರಿಗೆ ಕೂಡ ಸಂಬಂಧಿಸಿದಂತೆ ಅಧಿಸೂಚನೆಯಲ್ಲಿ ಏನೇನು ಒಂದು ಸೂಚನೆಗಳನ್ನು ಕೊಟ್ಟಿರ್ತಾರೆ ಅದನ್ನೆಲ್ಲ ಈ ವಿಡಿಯೋನಲ್ಲಿ ನೋಡೋಣ. ಮತ್ತು ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ಡಾಕ್ಯುಮೆಂಟ್ಗಳು ನಿಮಗೆ ಬೇಕಾಗುತ್ತೆ ಆ ಎಲ್ಲ ಮಾಹಿತಿ ಇದೇ ವಿಡಿಯೋನಲ್ಲಿ ತಮಗೆ ನೋಡ್ತಾ ಹೋಗೋಣ. ಒಂದೊಂದಾಗಿ ವಿಡಿಯೋನಲ್ಲಿ ಎಲ್ಲ ಮಾಹಿತಿ ತಿಳಿದುಕೊಳ್ಳೋಣ ಹೋಗೋಣ. ಈಗಲೇ ವಿಡಿಯೋನ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಮೊದಲನಿಗೆ ನೋಡೋದಾದರೆ ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಅಧಿಸೂಚನೆ ಇದು ಬಿಡುಗಡೆಯಾಗಿದ್ದು 10/7/2026 ಅಫಿಷಿಯಲ್ ಆಗಿ ಇದನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನೋಡಿ, ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್, KSRP ಹುದ್ದೆಗಳಿಗೆ ಸಂಬಂಧಿಸಿದಂತೆ 1455 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ನೋಡಿ, ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್, KSRP ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ವೇತನ 37,000 ರೂಪಾಯಿಂದ 76,000 ರೂಪಾಯಿವರೆಗೆ ವೇತನ ಇಲ್ಲಿ ಕೊಡ್ತಾರೆ. ಅದೇ ರೀತಿ ಹುದ್ದೆಗಳ ವಿವರ ನೋಡೋದಾದರೆ ನೋಡಿ, 1382 ಪುರುಷ ಅಭ್ಯರ್ಥಿಗಳು ಮತ್ತು 73 ಮಹಿಳಾ ಅಭ್ಯರ್ಥಿಗಳನ್ನು ಸೇರಿಸಿ 1455 ಹುದ್ದೆಗಳ ಭರ್ತಿಯಲ್ಲಿ ಮಾಡ್ತಾ ಇದ್ದಾರೆ. ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದ್ರೆ ನೋಡಿ, ವಿಶೇಷ ಪೊಲೀಸ್ ಕಾನ್ಸ್ಟೇಬಲ್, KSRP ಹುದ್ದೆಗಳಿಗೆ ಇಲ್ಲಿ ನೋಡೋದಾದ್ರೆ ಅಭ್ಯರ್ಥಿಗಳು ದ್ವಿತೀಯ PUCಯಲ್ಲಿ ಪಾಸ್ ಆಗಿರಬೇಕು ಅಂತ ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರ್ತಾರೆ. ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸುವ PUC ವಿದ್ಯಾರ್ಥಿ ತತ್ಸಮಾನ ವಿದ್ಯಾರ್ಥಿಗಳು ಈ ಕೆಳಗಡೆ ನಿಂತಿರ್ತಾರೆ ನೋಡಿ. CBSE ಮತ್ತು ICSE ಮಂಡಳಿ ನಡೆಸುವ 12ನೇ ತರಗತಿಯಲ್ಲಿ ಪಾಸಾದವರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ಇತರ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿ ನಡೆಸುವ 12ನೇ ತರಗತಿ ಕ್ಲಾಸ್ನಲ್ಲಿ ಪಾಸಾದವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದರೆ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ HSC ವತಿಯಿಂದ ಕೂಡ ಪಾಸ್ ಆಗಿದ್ದರೆ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಇಲ್ಲಿ 2 ವರ್ಷಗಳ ITI ಕೋರ್ಸ್ನಲ್ಲಿ ಪಾಸಾದವರು ಮತ್ತು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸನ್ನು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರು ಕಲಿಕಾ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದ ಒಂದು ಮಾತ್ರ PUC ಎಂದು ತತ್ಸಮಾನವನ್ನು ಇಲ್ಲಿ ಪರಿಗಣಿಸಲಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ITIನಲ್ಲಿ ಪಾಸಾದವರು ನೋಡಿ, ನೀವು NIOSನಿಂದ ಒಂದು ಸರ್ಟಿಫಿಕೇಟ್ ಪಡೆದಿರಬೇಕು ಅಥವಾ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವ ಒಂದು ಪರೀಕ್ಷೆಯಲ್ಲಿ ಪಾಸಾಗಿದ್ದು ಅದರ ಜೊತೆಗೆ ಅದೊಂದು ತಮಗೆ ಇಲ್ಲಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದನ್ನು ಪಾಸಾದವರು ITIನಲ್ಲಿ ಪಾಸಾದವರು ಅರ್ಜಿಗಳನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ವಯೋಮಿತಿ ನೋಡಿ, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ 18 ವರ್ಷಗಳನ್ನು ಇಲ್ಲಿ ಪೂರೈಸಿರಬೇಕಾಗಿರುತ್ತದೆ. ಅದೇ ರೀತಿ ಸಾಮಾನ್ಯ ವರ್ಗದ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 33 ವರ್ಷ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಪ್ರವರ್ಗ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 35 ಇರುತ್ತೆ. ಅದೇ ರೀತಿ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಇರುತ್ತೆ ನೋಡಿ. ಇಷ್ಟು ಏಜ್ ಒಳಗಡೆ ಯಾರಿದ್ದೀರಿ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ನೋಡಿ, ಪ್ರಾಧಿಕಾರದ ವೆಬ್ಸೈಟ್ ನೋಡಿ, ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಿ ಮತ್ತು ಅರ್ಜಿ ಶುಲ್ಕವನ್ನು ಪಾವತಿಸಿ ಅರ್ಜಿಗಳನ್ನು ತಮಗೆ ಸಲ್ಲಿಸಬಹುದು. ಇಂಪಾರ್ಟೆಂಟ್ ಡೇಟ್ಸ್ ನೋಡಿ, ಆನ್ಲೈನ್ ಮೂಲಕ ಅರ್ಜಿಗಳು ನೀವು ಹೇಗೆ ಸಲ್ಲಿಸಬೇಕು. ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳು ಪ್ರಾರಂಭ ದಿನಾಂಕ ನೋಡಿ 13/7/2026 ಅರ್ಜಿಗಳು ಪ್ರಾರಂಭವಾಗುತ್ತವೆ. ಮತ್ತು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ತಮಗೆ 10/8/2026 ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 11/8/2026 ಕೊನೆಯ ದಿನಾಂಕವಾಗಿರುತ್ತದೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ನಾವು ಸಲ್ಲಿಸುವಾಗ ಅರ್ಜಿ ಶುಲ್ಕ ಎಷ್ಟು ಪಾವತಿ ಮಾಡಬೇಕು ನೋಡಿ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂದರೆ ಪ್ರವರ್ಗ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳು ₹750 ಆನ್ಲೈನ್ ಮೂಲಕ ಪಾವತಿ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ
ಅಭ್ಯರ್ಥಿಗಳಿಗೆ ನೀವು 500 ರೂಪಾಯಿಗಳನ್ನು ಪಾವತಿ ಮಾಡಿ ಅರ್ಜಿಗಳನ್ನು ಇಲ್ಲಿ ನೀವು ಸಲ್ಲಿಸಬಹುದು. ಲಿಖಿತ ಪರೀಕ್ಷಾ ವಿಧಾನ ಹೇಗಿರಲಿ ನೋಡಿ. ಮೇಲ್ಕಂಡ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಗಳನ್ನು ಆಫ್ಲೈನ್ OMR ಮಾದರಿಯಲ್ಲಿ ಇಲ್ಲಿ ನಡೆಸಲಾಗುತ್ತದೆ. ಲಿಖಿತ ಪರೀಕ್ಷೆಗಳನ್ನು ರಾಜ್ಯದ ಆಯ್ಕೆಯಾದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತದೆ. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳನ್ನು ಬದಲಾಯಿಸುವ ಪರಿಷತ್ತು ಒಳಪಟ್ಟಿರುತ್ತೆ. ಅಂದರೆ ನಿಮ್ಮ ಡಿಸ್ಟಿಕ್ನಲ್ಲಿ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಾಗುತ್ತೆ. ಒಂದೊಂದು ಸರಿ ನಿಮಗೆ ಡಿಸ್ಟಿಕ್ ಕೂಡ ಚೇಂಜ್ ಆಗಿ ಒಂದು ತಮಗೆ ಪರೀಕ್ಷೆ ಬರಲು ಸೆಂಟರ್ ಕೂಡ ಬರುವ ಸಾಧ್ಯತೆಗಳನ್ನು ಇರುತ್ತದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಪರೀಕ್ಷೆ ಬರೆಯುವಾಗ ನೀವು ಆ ಒಂದು ಪ್ರವೇಶ ಪತ್ರದ ಜೊತೆಗೆ ನೀವು ಯಾವುದಾದ್ರೂ ಒಂದು ಗುರುತಿನ ಚೀಟಿ ಅಂದರೆ ಅದರ ಪ್ಯಾನ್ ಕಾರ್ಡು, ವಾಹನ ಚಾಲನಾ ಪ್ರಮಾಣಿಕ ಪತ್ರ ಅಥವಾ ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್, ವೋಟರ್ ID ಈ ಥರದ ಯಾವುದಾದ್ರೂ ಒಂದು ID ಪ್ರೂಫ್ಗಳನ್ನು ನಿಮ್ಮ ಒಂದು ಹಾಲ್ ಟಿಕೆಟ್ಗಳೊಂದಿಗೆ ನೀವು ತೆಗೆದುಕೊಂಡು ಹೋಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗಳಿಗೆ ನೀವು ಹಾಜರಾಗಬಹುದು. ಲಿಖಿತ ಪರೀಕ್ಷೆಯಲ್ಲಿ ನೋಡೋದಾದ್ರೆ ನೋಡಿ, ಲಿಖಿತ ಪರೀಕ್ಷೆ ತಮಗೆ ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ 100 ಅಂಕಗಳಿಗೆ ಇಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಲಿಖಿತ ಪರೀಕ್ಷೆ ವೇಳಾಪಟ್ಟಿ ಹೀಗಿದೆ ನೋಡಿ. ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಗಳನ್ನು ನೋಡಿ, ಟಿಪ್ಪಣಿ B ಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಪರೀಕ್ಷೆಗಳನ್ನು ವಿನಾಯಿತಿ ಪಡೆದ ಅಭ್ಯರ್ಥಿಗಳಿಗೆ ದಿನಾಂಕ ನೋಡಿ 20/9/2026 ಬೆಳಗ್ಗೆ 10 ರಿಂದ 12 ಈ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಿದ್ದಾರೆ. ಇಲ್ಲಿ ಫಿಸಿಕಲ್ ತಮಗೆ ಎಷ್ಟಿರಬೇಕು ನೋಡಿ, ಫಿಸಿಕಲ್ ಎಷ್ಟೆಷ್ಟು ಇರಬೇಕು. ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡಿ, ಕನಿಷ್ಠ ಹೈಟ್ ನೋಡಿ, ಹೈಟ್ ಬಂದುಬಿಟ್ಟು 168 ಸೆಂಟಿಮೀಟರ್ ನಿಮಗೆ ಕನಿಷ್ಠ ಇರಬೇಕು. ಮತ್ತು ಎದೆ ಸುತ್ತಳತೆ ನೋಡಿ 86 ಸೆಂಟಿಮೀಟರ್ ಪೂರ್ತಿ ವಿಸ್ತರಿಸಿದಾಗ 86 ಸೆಂಟಿಮೀಟರ್ ತಾವು ಇಲ್ಲಿ ಇರಬೇಕಾಗುತ್ತದೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 158 ಸೆಂಟಿಮೀಟರ್ ಇರುತ್ತೆ ಮತ್ತು ಕನಿಷ್ಠ ತೂಕ 45 kg ಇರಬೇಕು. ಅದೇ ರೀತಿ ಕರ್ನಾಟಕ ಅರಣ್ಯ ಪ್ರದೇಶ ವಾಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ 155 ಹೈಟ್ ಇರುತ್ತೆ. ಕನಿಷ್ಠ ಎದೆ ಸುತ್ತಳತೆ ನೋಡೋದಾದರೆ 75 ಸೆಂಟಿಮೀಟರ್ ತಮಗೆ ಇಲ್ಲಿ ಇರುತ್ತದೆ. ಅದೇ ರೀತಿ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡಿ, ಕನಿಷ್ಠ 150 ಸೆಂಟಿಮೀಟರ್ ಮತ್ತು ಕನಿಷ್ಠ ತೂಕ 45 kg ನೀವು ಇಲ್ಲಿ ಇರಬೇಕು. ಅದೇ ರೀತಿ ದೈಹಿಕ ಸಹಿಷ್ಣುತೆ ಪರೀಕ್ಷೆ ನೋಡಿ, ಪುರುಷ ಅಭ್ಯರ್ಥಿಗಳಿಗೆ ಉದ್ದ ಇಲ್ಲಿ 1600 ಮೀಟರ್ ಓಟ ಇರುತ್ತೆ. ಇದಕ್ಕೆ ನೀವು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ನೀವು ಪೂರ್ತಿ ಕಂಪ್ಲೀಟ್ ಮಾಡಬೇಕಾಗುತ್ತದೆ. ಅದರಲ್ಲಿ ಮತ್ತೆ ಉದ್ದ ಜಿಗಿತ ತಮಗೆ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಜಿಗಿತವನ್ನು ನೀವು ಜಂಪ್ ಮಾಡಬೇಕು. ಇಲ್ಲವಾಗಿದ್ದಲ್ಲಿ ಎತ್ತರ ಜಿಗಿತ ನೋಡಿ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳನ್ನು ಇಲ್ಲಿ ಕೊಡಲಾಗುತ್ತೆ. ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಗುಂಡು ಎಸೆತ ಕೂಡ ಇರುತ್ತೆ. 7.26 kg ಒಂದು ತೂಕದ ಗುಂಡು ಎಸೆತವನ್ನು ನೀವು 5.60 ಮೀಟರ್ಗಿಂತ ದೂರ ಎಸೆಯಬೇಕು. ಇದಕ್ಕೆ 3 ಅವಕಾಶಗಳನ್ನು ಇಲ್ಲಿ ತಮಗೆ ಕೊಡಲಾಗುತ್ತದೆ. ಅದೇ ರೀತಿ ಇಲ್ಲಿ ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡಿ 400 ಮೀಟರ್ ರನ್ನಿಂಗ್ ಇರುತ್ತೆ. ಇದಕ್ಕೆ 1 ನಿಮಿಷ 30 ಸೆಕೆಂಡ್ಗಳ ಕಾಲಾವಕಾಶವನ್ನು ಇಲ್ಲಿ ಕೊಡ್ತಾರೆ. ಉದ್ದ ಜಿಗಿತಕ್ಕೆ ಸಂಬಂಧಿಸಿದಂತೆ ನೋಡಿ 2.50 ಮೀಟರ್ ದೂರ ಎಸೆಯಬೇಕು. ಅದೇ ರೀತಿ ಎತ್ತರ ತಮಗೆ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಎತ್ತರ ಜಿಗಿತವನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದಕ್ಕೆ 3 ಅವಕಾಶಗಳನ್ನು ಇಲ್ಲಿ ಕೊಡಲಾಗುತ್ತದೆ. ಅದೇ ರೀತಿ ಇಲ್ಲಿ ಗುಂಡು ಎಸೆತ 4 kg ಒಂದು ಗುಂಡು ಎಸೆತವನ್ನು ನೀವು 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ಇದನ್ನು ದೂರ ಎಸೆಯಬೇಕಾಗುತ್ತದೆ. ಇಷ್ಟು ಮಾಡಿದರೆ ಸಾಕು, ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗುತ್ತೆ. ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು ಯಾವ ನಮೂನೆಯಲ್ಲಿ ಇರಬೇಕು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ನಿಗದಿಪಡಿಸುವ ಕೊನೆಯ ದಿನಾಂಕದೊಳಗೆ ಪಡೆಯಬೇಕು. ಅಂದರೆ ಕಾಸ್ಟ್ ಇನ್ಕಮ್ಗಳನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಒಳಗಡೆ ನೀವು ಹೊಸದಾಗಿ ಕಾಸ್ಟ್ ಇನ್ಕಮ್ಗಳನ್ನು ತೆಗೆದುಕೊಂಡು ಅರ್ಜಿಗಳನ್ನು ಸಲ್ಲಿಸಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ D ಯಲ್ಲಿ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಮತ್ತು ಒಂದು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ನಿಮಗೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಆ ಹೊಸ ಒಂದು ಕಾಸ್ಟ್ ಇನ್ಕಮ್ಗಳನ್ನು ತೆಗೆದುಕೊಂಡು ಅಪ್ಲಿಕೇಶನ್ಗಳನ್ನು ನೀವು ಫಿಲ್ಅಪ್ ಮಾಡ್ಕೊಳ್ಳಿ. ಪ್ರವರ್ಗ ಎ ಕ್ಕೆ ಸೇರಿದ ಅಭ್ಯರ್ಥಿಗಳು ನೋಡಿ ನಮೂನೆ E ಅನ್ನು ಕೊಟ್ಟಿರ್ತಾರೆ. ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ ಎ ಯಲ್ಲಿ ನೀವು ಒಂದು ಕಾಸ್ಟ್ ಇನ್ಕಮ್ ಅನ್ನು ತೆಗೆದುಕೊಂಡಿರಬೇಕು. ಅದೇ ರೀತಿ ಪ್ರವರ್ಗ 2A 2B 3A 3B ಮೀಸಲಾತಿ ಸೇರಿದ ಅಭ್ಯರ್ಥಿಗಳು ನೀವು ನಮೂನೆ F ನಲ್ಲಿ ಒಂದು ಕಾಸ್ಟ್ ಇನ್ಕಮ್ಗಳನ್ನು ಇಲ್ಲಿ ತೆಗೆದುಕೊಂಡು ಅರ್ಜಿಗಳನ್ನು ಅಪ್ಲೈ ಮಾಡಿ. ಕನ್ನಡ ಮಾಧ್ಯಮದಲ್ಲಿ ಒಂದು ಮೀಸಲಾತಿ ಕೋರ ಬಯಸುವ ಅಭ್ಯರ್ಥಿಗಳು ನೋಡಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲಾ ಮುಖ್ಯೋಪಾಧ್ಯಾಯರು ಸಹಿ ಹಾಗೂ ಮೊಹರಿನೊಂದಿಗೆ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಳ್ಳಿ. ಹಾಗೂ ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾದಾಗ ಇದೇ ಪ್ರಮಾಣ ಪತ್ರಗಳನ್ನು ಮೂಲ ಪತ್ರಿಕೆಗಳನ್ನಾಗಿ ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸಬೇಕಾಗುತ್ತದೆ. ನೋಡಿ, ನೀವು 1ರಿಂದ 10ನೇ ತರಗತಿಯಲ್ಲಿ ಒಂದು ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಸಂಬಂಧಿಸಿದಂತೆ ಶಾಲಾ ಮುಖ್ಯೋಪಾಧ್ಯಾಯರಿಂದ ಸಹಿ ಹಾಕಿ ಮೊಹರಿನೊಂದಿಗೆ ಒಂದು ಸರ್ಟಿಫಿಕೇಟ್ಗಳನ್ನು ನೀವು ಇಶ್ಯೂ ಮಾಡಿ ಇಟ್ಕೊಳ್ಳಿ. ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ನೀವು ನೋಡೋದಾದರೆ ನೋಡಿ
ಕುಟುಂಬದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಸಂಬಂಧಿಸಿದ ತಹಸೀಲ್ದಾರರಿಂದ ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರಗಳನ್ನು ನಿಗದಿಪಡಿಸಿರುವ ಕೊನೆ ದಿನಾಂಕದೊಳಗೆ ಪಡೆದಿರಬೇಕು. ಅಂದರೆ ನೀವು PDP ಸರ್ಟಿಫಿಕೇಟ್ಗಳನ್ನು ನೋಡಿ ನಿಮ್ಮ ಹೆಸರಿನಲ್ಲಿ ಅಪ್ಲಿಕೇಶನ್ ಸಲ್ಲಿಸುವ ಲಾಸ್ಟ್ ಕೊನೆಯ ದಿನಾಂಕದ ಒಳಗೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಶ್ಯೂ ಆಗಿರಬೇಕು. ಅವರು ಮಾತ್ರ ನೀವು ಅರ್ಜಿ ಸಲ್ಲಿಸುವಾಗ ಯೋಜನಾ ನಿರಾಶ್ರಿತ ಒಂದು ರಿಸರ್ವೇಷನ್ ನೀವು ಕ್ಲೇಮ್ ಮಾಡಬಹುದು. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಗಳು ಇಲ್ಲಿ ತಮಗೆ ಬೇಕಾಗುತ್ತೆ ನೋಡಿ. ಮೊದಲನಿಗೆ ಇಲ್ಲಿ ಆಧಾರ್ ಕಾರ್ಡ್ ಅವನ ಅವಶ್ಯಕತೆ ಇರುತ್ತದೆ. ಅದೇ ರೀತಿ ಇಲ್ಲಿ ನೋಡೋದಾದರೆ ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಥಿ ಅಂದರೆ ದ್ವಿತೀಯ PUC ಪ್ರಮಾಣ ಪತ್ರಗಳು ತಮಗೆ ಇರುತ್ತೆ. ಆಧಾರ್ ಕಾರ್ಡ್ ಜೊತೆಗೆ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡು, ಜನ್ಮ ದಿನಾಂಕವನ್ನು ನಮೂದಿಸಲು SLC ಅಂಕಪಟ್ಟಿಯನ್ನು ಇಲ್ಲಿ ಕಡ್ಡಾಯವಾಗಿ ಮಾಡಿರ್ತಾರೆ. ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೀವು ನಿಮ್ಮ ಒಂದು ಇಲ್ಲಿ ಡಿಸ್ಚಾರ್ಜ್ ಬುಕ್ಕು ಅಥವಾ ಪಿಂಚಣಿ ಗ್ರ್ಯಾಜುಯಿಟಿ ಪಡೆಯುತ್ತಿರುವ ಪ್ರಮಾಣ ಪತ್ರ ಯಾವುದಾದ್ರೂ ಒಂದು ಇದ್ದಲ್ಲಿ ತಮಗೆ ಇಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಡ್ತಾರೆ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮೀಸಲಾತಿ ಪ್ರಮಾಣ ಪತ್ರಗಳು ನೋಡಿ. ನೀವು ಕಾಸ್ಟ್ ರಿಸರ್ವೇಷನ್ ಕೇಳಿದಲ್ಲಿ ನಿಮ್ಮ ಪ್ರಮಾಣ ಪತ್ರಗಳು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತದೆ. ಅದೇ ರೀತಿ ಗ್ರಾಮೀಣ ಮೀಸಲಾತಿ ಕೇಳೋರು ತಾವು ಒಂದು ಗ್ರಾಮೀಣ ಪ್ರಮಾಣ ಪತ್ರಗಳು ಬೇಕಾಗುತ್ತೆ ನೋಡಿ. ಮತ್ತು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ. ಅದೇ ಸೇವೆಯಲ್ಲಿ ಒಂದು ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ಒಂದು ಸೇವಾ ನಿರೀಕ್ಷಣಾ ಪ್ರಮಾಣ ಪತ್ರ ಕೂಡ ತಮಗೆ ಇಲ್ಲಿ ಬೇಕಾಗುತ್ತದೆ. ಇಷ್ಟೆಲ್ಲ ಇದರ ಜೊತೆಗೆ ಒಂದು ಅಭ್ಯರ್ಥಿಯ ಫೋಟೋ, ಪಾಸ್ಪೋರ್ಟ್ ಸೈಜಿನ ಫೋಟೋ, ಅಭ್ಯರ್ಥಿ ಸಿಗ್ನೇಚರು, ಮೊಬೈಲ್ ನಂಬರು ಮತ್ತು ಇಮೇಲ್ ID ಇದು ಎಲ್ಲ ತಮಗೆ ಅರ್ಜಿ ಸಲ್ಲಿಸುವ ಬೇಕಾಗುವ ಡಾಕ್ಯುಮೆಂಟ್ಗಳಾಗಿರುತ್ತವೆ. ಇಷ್ಟೆಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸುವಾಗ ಏನಾದರೂ ತೊಂದರೆಗಳಾಗಿದ್ದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ನೀವು ಮುಂಜಾನೆ 10 ರಿಂದ 6 ನಿಮ್ಮ ಸಮಸ್ಯೆಗಳನ್ನು ಇಲ್ಲಿ ಬಗೆಹರಿಸಿಕೊಳ್ಳಬಹುದು. ವೀಕ್ಷಕರ, ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.